ಗೈಸ್ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗೋ ಅಷ್ಟರಲ್ಲಿ ನೈಟ್ 12:30 ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅಷ್ಟು ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಹೋಗಬೇಕಾದ್ರೆ ಹೊರಟಿದ್ದೆ ಲೇಟ್ ಆಗಿತ್ತು. ಹಾಗೆ ನೆಕ್ಸ್ಟ್ ಡೇ ಮೆಟ್ರೋದಲ್ಲಿ ನಾನು ಮತ್ತು ತಂಗಿ ತಮ್ಮ 3 ಜನನೂ ಹೊರಗೆ ಹೋಗ್ತಾ ಇದ್ವಿ. ಅಮ್ಮ ಆಮೇಲೆ ಅಲ್ಲಿ ಬಂದ್ಬಿಟ್ಟು ಜಾಯ್ನ್ ಆಗಿದ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇವಾಗ ಡಾಮಿನೋಸಿಗೆ ಬಂದಿದೆ MG ರೋಡಲ್ಲಿ. ನೆಕ್ಸ್ಟ್ ಅಲ್ಲಿಂದ ಚರ್ಚ್ ಸ್ಟ್ರೀಟಲ್ಲಿ ಮತ್ತು ಕಮರ್ಷಿಯಲ್ ಸ್ಟ್ರೀಟಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಲೂಲು ಮಾಲಿಗೆ ಹೋದ್ವಿ, ನಾನು ಅಮ್ಮ ತಮ್ಮ ತಂಗಿ ಎಲ್ಲ. ಸೊ ಅಲ್ಲಿ ಟ್ರಾಫಿಕ್ ಜಾಸ್ತಿ ಇತ್ತು, ಹಾಗೆ ಮಳೆ ಕೂಡ, ಅಲ್ಲೂ ಕೂಡ ಟ್ರಾಫಿಕ್ ಲೇಟ್ ಆಯಿತು. ನಾವು ಈಗ ಲೂಲು ಮಾಲಲ್ಲಿ ಶೂಸ್ ಆರ್ಡರ್ ಮಾಡಿದ್ದೀವಿ. ಇವರು ಲೂಲು ಇದರಲ್ಲಿ ಪಂಚೂರಾಗಿ ಹೋಗ್ಬಿಟ್ಟು ಗೇಮ್ಸ್ ಆಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಏನು ಊಟ ಮಾಡ್ತಾರೆ ಹರಿ. ಗೈಸ್, ಮಸಾಲೆ ದೋಸೆ ಬಂದಿದೆ, ಇನ್ನೂ ಸೆಟ್ ದೋಸೆ ಬರಬೇಕು. ವಿ ಆರ್ ಹೆಲ್ ಹೌಸಿಗೆ ಬಂದಿದ್ದೀವಿ ಈಗ. ನೋಡಿ ಅಮ್ಮ ಅಮ್ಮ ಸಾಹಿತ್ಯ ಹರಿ. ಏನಕ್ಕೆ ಬಂದಿರೋದು ನಾವೀಗ? 3D ಮೂವಿ. 3D ಮೂವಿ ಯಾವುದು? ಹೆಲ್ ಹೌಸ್. ಗೈಸ್, ಹಾಗೆ ಲೂಲು ಮಾಲಲ್ಲಿ ತಮ್ಮನ ಜೊತೆಗೆಲ್ಲ ಆಟ ಆಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಯಾವ ಫ್ಲೇವರ್? ಕಾಫಿ ಫ್ಲೇವರ್. What having? ಹರಿ, ಹೆಂಗಿದೆ? ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಪುರಿ ಊಟ ತಗೊಂಡಿದ್ದೀವಿ ನಾವು. ಸೊ ಗೈಸ್, ವಿ ಆರ್ ಬ್ಯಾಕ್ ಟು ಹೋಮ್. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಕಟಿಂಗ್ ಮಾಡಿಸ್ಬೇಕು ಅಂತ ಇದ್ದೀನಿ. ಸ್ವಲ್ಪ ಶೇಪ್ ಕೊಡ್ಸ್ಕೊಳ್ಳೋಣ ಅಂತ. ಇರೋದೇ ಸ್ವಲ್ಪ ಇದೆ, ಬಟ್ ಆದರೆ ಸ್ವಲ್ಪ ಶೇಪ್ ಕೊಡ್ಸ್ಕೊಳ್ಳೋಣ, ಏನಾಗುತ್ತೆ. ಹಾಗೆ ನನ್ನ ತಮ್ಮಂಗೆ ಕಟಿಂಗ್ ಮಾಡಿಸ್ಬೇಕು. ನೋಡೋಣ, ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ. ಬೈ ಬಾಯ್. ಹಾಗೆ ಮ್ಯಾಗಿ ಮಾಡ್ತಿದ್ದೆ ನನ್ನ ತಮ್ಮ. ಸೊ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ ತಿಂದಮೇಲೆ. ಗೈಸ್ ನೋಡಿ ಗೈಸ್, ಹರಿಪ್ರಸಾದ್ ಅವರು ಮ್ಯಾಗಿ ಮಾಡಿದ್ದಾರೆ ಇವತ್ತು. ಹೆಂಗಿದೆ? ನಾನು ಮಾಡ್ರೆ ನನಗೆ ಚೆನ್ನಾಗಿರುತ್ತೆ. ಕೈ ಹೇರ್ ಕಟಿಂಗ್ ಬಂದಿದೆ. ನಾನು ಹರಿಪ್ರಸಾದ್ ಇಬ್ಬರೂ
ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 9 o'clock ಆಗಿದೆ. ಲೇಟಾಗಿ ಬಂದಿದ್ದೀನಿ, ಸೊ ನೋಡೋಣ. ಗೈಸ್ ಹೇಗಿದೆ ಹೇರ್ ಕಟ್? ಸ್ವಲ್ಪ ವ್ಯಾಕ್ಸ್ ಬಿದ್ದುಬಿಡ್ತು, ಸೊ ಹಂಗಾಗಿ ಟಿ ಶರ್ಟ್ ಗಲೀಜಾಗಿದೆ. ಬಟ್ ಹೇರ್ ಕಟ್ ನನಗೆ ಸಖತ್ ಇಷ್ಟ ಆಯಿತು. ಗುಡ್ ಹೇರ್ ಡೇ ಅಂತ ಅಂದರೆ ಈಗ ನೈಟ್ ಆಗಿಬಿಟ್ಟಿದೆ. ಸೊ ಗೈಸ್, ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.